ದರ್ಶನ್ ಅರೆಸ್ಟ್, ವಿಜಯಲಕ್ಷ್ಮಿಗೆ ಟೆನ್ಷನ್. ದರ್ಶನ ಬರ್ತಿದ್ದಂತೆ ತಬ್ಬಿ ಕಣ್ಣೀರನ್ನ ಇಟ್ಟಿದ್ದಾರೆ ವಿಜಯಲಕ್ಷ್ಮಿ ಅವರು. ತಂದೆ ದರ್ಶನ ನೋಡ್ತಿದ್ದಂತೆ ಮಗ ಕೂಡ ಕಣ್ಣೀರು ಹಾಕಿದ್ದಾರೆ. ಈಗ ಏನು ಮಾಡೋದು ಅಂತ ವಿಜಯಲಕ್ಷ್ಮಿ ಕೇಳಿದ್ದಾರೆ. ಆ ಸಂದರ್ಭದಲ್ಲಿ ಈಗ ಏನು ಮಾಡೋದು ಅನ್ನೋದಾಗಿ ಅಂದ್ರೆ ಸಿಚುವೇಶನ್ ಹಂಗಿದೆ. ಎಲ್ಲವೂ ಸರಿ ಹೋಗುತ್ತೆ, ವರಿ ಬೇಡ ಅನ್ನೋದಾಗಿ ದರ್ಶನ ಹೇಳಿದ್ರಂತೆ. ಪತ್ನಿ ಮಗನನ್ನ ಸಮಾಧಾನ ಮಾಡ್ತಿದ್ದಾರೆ ದರ್ಶನ್ ಆ ಸಂದರ್ಭದಲ್ಲಿ. ಯಾಕಂದ್ರೆ ಬಹಳ ಯಾರಿಗಾದ್ರೂ ಟೆನ್ಷನ್ ಆಗುತ್ತೆ ಆ ಸಿಚುವೇಶನ್ ಅಲ್ಲಿ. ಆಪ್ತರಿಗೆ ಕರೆ ಮಾಡಿ ಏನೇನು ಬೆಳವಣಿಗೆ ಆಗ್ತಿದೆ ನೋಡಿದ್ದಾರೆ. ಲಾಯರ್ಗೂ ಕೂಡ ಫೋನ್ ಮಾಡಿ ಮುಂದಿನ ಹೆಜ್ಜೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಅರೆಸ್ಟ್ ಆಗಿದ್ದಾರೆ ದರ್ಶನ್. ಈಗ ಸಾಮಾನ್ಯವಾಗಿ ಅಂದ್ರೆ ಅವರ ಈ ಪ್ರಕರಣ ಯಾವಾಗ ಶುರು ಆಗುತ್ತೋ ಅಂದಿನಿಂದಲೂ ಕೂಡ ಅವರ ಪತ್ನಿ ವಿಜಯಲಕ್ಷ್ಮಿಯವರು ಪ್ರತಿ ಬಾರಿ ಅವರು ಪರಪ್ಪನ ಅಗ್ರಹಾರ ಜೈಲಾಗಿರ್ಬೋದು, ಬಳ್ಳಾರಿ ಜೈಲಾಗಿರ್ಬೋದು, ಅಲ್ಲಿ ಬರ್ತಾ ಇದ್ರು, ವಿಸಿಟ್ ಮಾಡ್ತಾ ಇದ್ರು. ನಂತರ ಬೇಲ್ ಸಿಕ್ಕಿದ ಮೇಲೆ ಅದು ಎಷ್ಟು ದೇವಸ್ಥಾನಗಳು, ಅಸ್ಸಾಮಿನ ಕಾಮಾಖ್ಯ ದೇವಸ್ಥಾನ, ಕೇರಳದ ಭಗವತಿ ಸನ್ನಿಧಾನ, ಚಾಮುಂಡಿ ತಾಯಿಯ ಸನ್ನಿಧಾನ, ಹೀಗೆ ಕೊಲ್ಲೂರಲ್ಲಿ ಹೋಗಿ ಅನೇಕ ಯಾಗ, ಯಜ್ಞ, ಪೂಜೆ, ಪುನಸ್ಕಾರ ಎಲ್ಲವೂ ಮಾಡಿದ್ರು. ಆದ್ರೆ ಯಾವುದು ಕೂಡ ಅವರ ಕೈ ಹಿಡಿದಿಲ್ಲ. ಯಾಕಂತಂದ್ರೆ ಕಾನೂನಾತ್ಮಕವಾಗಿ ಏನೇನಾಗಬೇಕು ಅದೇ ಪ್ರೊಸೀಜರ್ ಆಗಿದೆ. ಈ ಸಂದರ್ಭದಲ್ಲಿ ಈಗ ಮನೆಗೆ ಬಂದಳ ಆ ಸಂದರ್ಭದಲ್ಲಿ ಒಂದು ಘಟನೆ ಆಯ್ತು. ದರ್ಶನ್ ಅವರಿಗೋಸ್ಕರ ಪೊಲೀಸರು ಎಲ್ಲ ಕಡೆ ಇಂಚಾಗಿ ಹುಡುಕ್ತಿದ್ದಾರೆ. ಯಾಕಂದ್ರೆ ಕೋರ್ಟ್ ಆರ್ಡರ್ ಇದೆ, ಹಾಜರಾಗಲೇಬೇಕು. ಆ ಸಂದರ್ಭದಲ್ಲಿ ಅವರು ನೋಡ್ತಿದ್ದಂತೆ ಕಣ್ಣೀರು ಹಾಕಿದ್ದಾರೆ. ನೋಡಿ, ಸಾಮಾನ್ಯವಾಗಿ ಅವರು ತಪ್ಪು ಮಾಡಿದ್ದಾರೆ, ಎಲ್ಲವೂ ರೀತಿಯಾದಂತಹ ಪ್ರೊಸೀಜರ್ ಕಾನೂನಾತ್ಮಕ. ಕುಟುಂಬಕ್ಕೆ ಮಾತ್ರ ಟೆನ್ಷನ್ ಇರುತ್ತಲ್ಲ, ಎಷ್ಟೇ ಆದ್ರೂ ಕೂಡ ಕುಟುಂಬಕ್ಕೆ ತನ್ನದೇ ಆದಂತಹ ಒಂದು ಭಯ, ಟೆನ್ಷನ್, ಇಂತಹ ಸಿಚುವೇಶನ್ ಅದು. ಈ ನಿಟ್ಟಿನಲ್ಲಿ ಆ ಸಂದರ್ಭದಲ್ಲಿ ಬಹಳಷ್ಟು ಕಣ್ಣೀರನ್ನ ಹಾಕ್ತಾರೆ, ಮಗನನ್ನ ತಪ್ಕೊಳ್ತಾರೆ. ನಂತರ ಏನು ಡೆವಲಪ್ಮೆಂಟ್ ಆಗ್ತಾ ಇದೆ, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ತಮ್ಮ ಆಪ್ತ ವಲಯದ ಇತರರ ಜೊತೆ ಮಾಹಿತಿಯನ್ನ ಕಲೆ ಹಾಕ್ತಾರೆ. ನಂತರ ಲಾಯರ್ಗೂ ಕೂಡ ಕಾಲ್ ಮಾಡಿ ಮುಂದೆ ಏನು ಮಾಡಬೇಕು, ಮುಂದೆ ಆಪ್ಷನ್ಗಳು ಏನು. ನೋಡಿ, ಎಷ್ಟೇ ಹಣ ಇರಲಿ, ದುಡ್ಡಿರಲಿ, ಅದು ಎಷ್ಟೇ ಮೈಂಡು ಅವ್ರು ಹೆಂಗೆ ಇರಲಿ, ಇಂಥ ಸನ್ನಿವೇಶದಲ್ಲಿ ಟೆನ್ಷನ್ನು, ಲಬ್ ಡಬ್ ನಡುಕ ಶುರುವಾಗುತ್ತೆ. ಅದರಂತೆ ಈಗ ದರ್ಶನ್ ಅರೆಸ್ಟ್ ಆಗಿದ್ದಾರೆ. ಮುಂದಿನ ಕಾನೂನು ಪ್ರಕ್ರಿಯೆಗಳು ಸಾಗ್ತಾ ಇದೆ. ಏನೇನು ಮಾಡಬೇಕು, ಯಾಕಂದ್ರೆ ಜೈಲಿಗೆ ಹೋಗಲೇಬೇಕು. ಆ ಕುಟುಂಬಕ್ಕೆ ನಡುಕ ಶುರುವಾಗಿದೆ. ಮಾಡಿದ್ದುಣ್ಣು ಮಹಾರಾಯ ಅನ್ನುವಂಥ ಗಾದೆ ಇಲ್ಲಿ ಬಹಳ ಸ್ಪಷ್ಟವಾಗಿ ಅನ್ವಯ ಆಗುತ್ತೆ. ಆಗ ಕೇಳ್ತಾರಂತೆ ಇವ್ರು ಮನೆಗೆ ಹೋದಂಥ ಸಂದರ್ಭದಲ್ಲಿ. ನೋಡಿ, ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದೀವಲ್ಲ, ದರ್ಶನ್ ಅವರು ಅವರ ಪತ್ನಿಯ ನಿವಾಸಕ್ಕೆ ಹೋದಂಥ ಸಂದರ್ಭದಲ್ಲಿ ರೆಡ್ ಜೀಪ್ನಲ್ಲಿ ಆಗ ಆ ಹಿಂದ್ಗಡೆ ಕೂತ್ಕೊಂಡು ಹೋಗುವಂಥ ಸನ್ನಿವೇಶ ನೋಡಿ. ಚಾಲೆಂಜಿಂಗ್ ಸ್ಟಾರ್ ಅನ್ನುವಂಥ ಪಟ್ಟ ಪಡ್ಕೊಂಡಿರುವಂಥ ದರ್ಶನ್ ಬರ್ತಾರೆ ಅಂತಂದ್ರೆ ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾರೆ, ಮಾಧ್ಯಮದವರು ಇರ್ತಾರೆ, ಎಲ್ಲರೂ ಇರ್ತಾರೆ. ಅವರೊಂದು ಕೈ ಬೀಸಿದ್ರೆ ಸಾಕು, ಸೆಲ್ಫಿ ಫೋಟೋಗಾಗಿ ಮುಗಿ ಬೀಳ್ತಾರೆ. ಇವತ್ತು ನೋಡಿ, ಹಿಂಗು ಹೋಗುವಂಥ ಸನ್ನಿವೇಶ ಯಾಕೆ? ಕಾನೂನನ್ನ ಕೈಗೆತ್ಕೊಂಡಿರುವಂಥ ವಿಚಾರವಾಗಿ. ಅವ್ರ ಮನೆಗೆ ಬರ್ತಿದ್ದಂತೆ ಕಣ್ಣೀರು ಇಡ್ತಾರಂತೆ ಅವ್ರ ಕುಟುಂಬದವರು. ನೋಡಿ, ಅವ್ರಿಗೂ ಕೂಡ ನೋವಾಗುತ್ತೆ. ಅವರ ಮಗ ಕೂಡ ಬಹಳಷ್ಟು ನೋವಿಗೊಳಗಾಗ್ತಾರೆ. ನೋಡಿ, ಯಾವ ತಂದೆ ತಾಯಿ ಇರ್ಬೋದು, ಅವರ ಕುಟುಂಬಿಕರಿಗೆ ಈ ಥರ ಸನ್ನಿವೇಶದಲ್ಲಿ ತಮ್ಮವ್ರು ನೋಡೋದಕ್ಕೆ ಇಲ್ಲ. ಆದರೆ ಕಾನೂನನ್ನು ಕೈಗೆ ಎತ್ಕೊಂಡಂಥ ಸಂದರ್ಭದಲ್ಲಿ ಏನು ಮಾಡಲಿಕ್ಕಿಲ್ಲ. ಕಾನೂನಿನ ತಲೆ ಬಾಗಲೇಬೇಕು. ಅವರು ನಟರೇ ಆಗಿರಲಿ, ದೊಡ್ಡ ಉದ್ಯಮಿನೇ ಆಗಿರಲಿ, ಮತ್ತೊಂದು ಮಗದೊಂದು ಯಾರೇ ಆಗಿರಲಿ, ಕಾನೂನು ಎಲ್ಲರಿಗೂ ಒಂದೇ. ಅದರಂತೆ ಪ್ರಕ್ರಿಯೆಗಳಾಗ್ತಿದೆ. ಜೊತೆ ಲಾಯರ್ಗೂ ಕೂಡ ಕರೆ ಮಾಡಿ ಮುಂದೆ ಏನು ಮಾಡಬೇಕು, ಯಾವ ರೀತಿಯಾದಂಥ ಬೆಳವಣಿಗೆ ಅನ್ನೋದು ಒಟ್ಟಿನಲ್ಲಿ ನಮ್ಗೆ ಗೊತ್ತು. ಮುಂದೆ ಕಾನೂನು ಪ್ರಕ್ರಿಯೆಗಳು ಹೇಗೆ ಸಾಗುತ್ತೆ, ಯಾಕಂತಂದ್ರೆ ಇವಾಗ ನೆಕ್ಸ್ಟು ಸಾಕ್ಷ್ಯಾಧಾರಗಳ ವಿಚಾರಣೆ ಆಗುತ್ತೆ. ಎಷ್ಟು ಟೈಮ್ ಹೋಗುತ್ತೋ ಏನು ನೋಡಬೇಕು. ನಂತರದಲ್ಲಿ ಮತ್ತೊಂದು ಕಾರಣಗಳನ್ನ ಕೊಟ್ಟು, ಯಾವ ಕಾರಣ ಕೊಡ್ತಾರೋ ಅವ್ರಿಗೆ ಬಿಟ್ಟಿರೋದು. ನೆಕ್ಸ್ಟ್ ಬೇಲೆಗೆ ಅಪ್ಲೈ ಮಾಡುವಂಥ ಚಾನ್ಸಸ್ಗಳಿದೆ ಈ ಪ್ರಕರಣದಲ್ಲಿ ಕಾನೂನಾತ್ಮಕವಾಗಿ. ಬಟ್ ಸದ್ಯಕ್ಕಂತೂ ಇಲ್ಲ. ಕೋರ್ಟ್ ನೆಕ್ಸ್ಟ್ ಯಾವ ರೀತಿಯಾಗಿ ಪರಿಗಣಿಸುತ್ತೆ, ಸಾಕ್ಷಿಗಳ ವಿಚಾರಣೆ ಇರ್ಬೋದು, ಬೇರೆ ಬೇರೆ ಅಂಶಗಳನ್ನ ಪರಿಗಣನೆ ಮಾಡಿ. ಹೀಗಾಗಿ ಪ್ರಕರಣದಲ್ಲಿ 7 ಜನ ಆರೋಪಿಗಳಿಗೆ ದೊಡ್ಡ ಮಟ್ಟದ ಶಾಕ್ ಎದುರಾಗಿರೋದು. ಪ್ರಮುಖ ಆರೋಪಿಗಳು ಜೈಲಿಗೆ ಹೋಗಿದ್ದಾರೆ. ವಿಜಯಲಕ್ಷ್ಮಿಯವರ ನಿವಾಸ ಹೊಸಕೆರೆ ಹಳ್ಳಿಯಲ್ಲಿ ದರ್ಶನ್ ಅವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಅವ್ರು ಯಾವಾಗ ಮನೆಗೆ ಬರ್ತಿದ್ದ, ಯಾಕಂದ್ರೆ ತಮಿಳುನಾಡಿಗೆ ಹೊರಗಡೆ ಹೋಗಿದ್ರು. ಪ್ರಕರಣದ ಯಾವ ದೊಡ್ಡ ಮಟ್ಟದ ಮಹತ್ವದ ತೀರ್ಪು ಬರ್ತಿದ್ದಂತೆ ನಡುಕ ಶುರುವಾಗಿರುತ್ತೆ. ನಾವು ಹೇಳ್ತೀವಿ ಅವ್ರು ಹೊರಗಡೆ ಹೋಗಿದ್ರು ಮತ್ತೊಂದು ಕಡೆ, ಬಟ್ ಒಳಗೆ ಏನಾಗುತ್ತೆ, ನೆಕ್ಸ್ಟ್ ಕೋರ್ಟ್ ಆರ್ಡರ್ ಏನು ಅಂತ ಆತಂಕ ಸಾಮಾನ್ಯವಾಗಿ ಅವರ ಕುಟುಂಬ ಮತ್ತು ಪ್ರಕರಣದಲ್ಲಿರುವಂಥ ಎಲ್ಲ ಆರೋಪಿಗಳಿಗೂ ಕೂಡ ಇರುತ್ತೆ. ನಂತರದಲ್ಲಿ ಅರೆಸ್ಟ್ ಆಗಿದ್ದಾರೆ, ಮನೆಗೆ ಬರ್ತಾರೆ, ಕುಟುಂಬದ ಜೊತೆ ಮಾತಾಡ್ತಾರೆ, ಕಣ್ಣೀರಾಗ್ತಾರೆ. ನೋಡಿ, ದುಃಖದಲ್ಲಿ ಕಳಿಸ್ಕೊಡುವಂಥ ಒಂದು ಸನ್ನಿವೇಶ ಅದು. ಚಿತ್ರದಲ್ಲಿ ಆಗ್ಲೇ ನಮ್ಮ ಫಿಲ್ಮ್ ಬ್ಯೂರೋ ಹೆಡ್ ಹೇಳ್ತಾ ಇದ್ರು, ಇತ್ತೀಚೆಗಷ್ಟೇ ಅವರ ಹಿಂದಿನ ಚಿತ್ರಗಳು ಚೌಕ ಮತ್ತು ಕಾಟೇರ ಸಿನಿಮಾದಲ್ಲಿ ಕೈದಿಯ ಒಂದು ಪಾತ್ರವನ್ನ ಮಾಡಿದ್ರು. ಅದರಲ್ಲೂ ಕೂಡ ಅವ್ರು ಯಾವಾಗ ಈ ಜೈಲಿಗೆ ಹೋಗೋದು ಅಥವಾ ಊರಿಗೆ ಬರುವಂತ ಸನ್ನಿವೇಶದಲ್ಲಿ ಎಲ್ಲರೂ ಕೂಡ ಪುಣ್ಯಾತ್ಮ ಅಂತ ಕೈ ಮುಗಿತಾ ಇದ್ರು. ಎಲ್ಲ ಅವರ ಚಿತ್ರದಲ್ಲಿರುವಂತ ಇತರ ಪಾತ್ರದವರೆಲ್ಲ ಇದ್ರು. ಬಟ್ ಈಗ ಹಂಗಿಲ್ಲ. ನಿಜ ಜೀವನದಲ್ಲಿ ಕೊಲೆಯ ಪ್ರಕರಣದ ಆರೋಪಿ ನಂಬರ್ 2
ಬೇಲ್ ಕ್ಯಾನ್ಸಲ್ ಆಗಿ ಮತ್ತೆ ಜೈಲಿಗೆ ಹೋಗುವಂತ ಸನ್ನಿವೇಶ. ಇಲ್ಲ ಪುಣ್ಯಾತ್ಮ ಅನ್ನೋಂಗಿಲ್ಲ, ಯಾಕಂದ್ರೆ ಕೋರ್ಟ್ ಆರ್ಡರ್ ಇದೆ, ಹೋಗಲೇಬೇಕು. ಸನ್ನಿವೇಶಗಳು ಹೆಂಗೆ ಬದಲಾಗುತ್ತೆ ನೋಡಿ. ಒಟ್ನಲ್ಲಿ ಅರೆಸ್ಟ್ ಆಗಿದ್ದಾರೆ. ಈಗ ಅವರ ಕುಟುಂಬಕ್ಕೆ ಈಗ ಮುಂದಿನ ಕಾನೂನು ಪ್ರಕ್ರಿಯೆಗಳು ಹೇಗೆ, ಯಾವ ರೀತಿಯಾಗಿ ಪ್ರೊಸೀಡ್ ಮಾಡಬೇಕು, ಕೇಸನ್ನ ವಿಚಾರಣೆ ಹೇಗೆ ಸಾಗುತ್ತೆ ಅನ್ನೋದು. ಖಾಟೇರ ಅರೆಸ್ಟ್ ಆಗಿದ್ದಾರೆ, ಜೈಲಿಗೆ ಕಳಿಸ್ತಾರೆ. ಮತ್ತೆ ಅಲ್ಲಿಂದನೇ ಸಾಕ್ಷಿಗಳನ್ನ ವಿಚಾರಣೆ ಮಾಡೋದು, ಮತ್ತಿಷ್ಟು ಮಾಹಿತಿಗಳನ್ನ ಕಲೆ ಹಾಕೋದು, ಟ್ರಯಲ್ಗಳು ಆಗ್ತಾನೆ ಹೋಗುತ್ತೆ. ಎಲ್ಲಿವರೆಗೂ ಸಾಗುತ್ತೆ, ಅವರಿಗಿರುವಂಥ ಮುಂದಿನ ಕಾನೂನು ಪ್ರಕ್ರಿಯೆಗಳಲ್ಲಿರುವಂಥ ಆಪ್ಷನ್ಸ್ಗಳೇನು, ಚಾಲೆಂಜಿಂಗ್ ಸ್ಟಾರ್ಗಿರುವಂಥ ಚಾಲೆಂಜಸ್ಗಳು ಏನು, ಮುಂದೆ ಎಲ್ಲವೂ ಕೂಡ ಅವರ ಪರ ವಕೀಲರು ಪ್ರಕರಣವನ್ನು ಮುಂದೆ ನಡೆಸ್ಕೊಂಡು ಹೋಗ್ತಿರ್ತಾರೆ. ಒಟ್ಟಿನಲ್ಲಿ ವಿಜಯಲಕ್ಷ್ಮಿ ಅವರ ನಿವಾಸ ಹೊಸಕೆರೆಹಳ್ಳಿಯಲ್ಲಿ ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಮುಂದಿನ ಪ್ರೊಸೀಜರ್ಸ್ಗಳು ಇನ್ನೇನು ಸಾಗ್ತಾ ಹೋಗುತ್ತೆ. ಅಂದರೆ ಕೇಸ್ ಯಾವ ರೀತಿಯಾಗಿ ಡೆವಲಪ್ಮೆಂಟ್ ಆಗುತ್ತೆ, ಟ್ರಯಲ್ಗಳು ಹೇಗೆ ಸಾಗುತ್ತೆ, ವಿಚಾರಣೆಗಳು ಏನಾಗುತ್ತೆ, ಸಾಕ್ಷಿಗಳು ಏನೇನು ಸಿಗುತ್ತೆ, ಹೀಗೆ ಇವೆಲ್ಲ ಅಂಶಗಳನ್ನ ಮುಂದಿಟ್ಕೊಂಡು ಪ್ರಕರಣ ಸಾಗುತ್ತೆ ವಿಜಯಲಕ್ಷ್ಮಿ ಅವರ ನಿವಾಸದಲ್ಲಿ. ಮತ್ತೊಂದು ಕಡೆ ಈ ಸ್ಪಾಟ್ ಏನಿದೆಯಲ್ಲ, ವಿಜಯಲಕ್ಷ್ಮಿ ಅವರ ನಿವಾಸ ಇವತ್ತು ಅರೆಸ್ಟ್ ಮಾಡಿರೋದು, ಸೇಮ್ ಸ್ಪಾಟ್ ಅಲ್ಲೇ ಮಹತ್ವದ ಸಾಕ್ಷಿ ಕೂಡ ಸಿಕ್ಕಿತ್ತು. ಯಾವಾಗ ರೇಣುಕಾಸ್ವಾಮಿಯ ಹತ್ಯೆ ಆಗುತ್ತಲ್ಲ, ಪಟ್ಟಣಗೆರೆಯ ಶೆಡ್ನಿಂದ ಇದೇ ಮನೆಗೆ ಬಂದಂತ ಸಂದರ್ಭದಲ್ಲಿ ಅವರು ಧರಿಸಿದ್ದಂತ ಶೆಡ್ಡಿನಲ್ಲಿ ಧರಿಸಿದ್ದಂತ ಶೂ ಬಟ್ಟೆಯನ್ನ ಅಲ್ಲೇ ಇಟ್ಟೋಗಿರ್ತಾರೆ. ಸ್ಥಳ ಮಹಜರು ಪೊಲೀಸ್ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಮಹತ್ವದ ಸಾಕ್ಷಿಗಳು ಕೂಡ ವಿಜಯಲಕ್ಷ್ಮಿ ಅವರ ನಿವಾಸದಲ್ಲೇ ಸಿಗುತ್ತೆ. ಆ ಶೂ ಮಾರ್ಕು ಜೊತೆಯಲ್ಲಿ ಆ ಬಟ್ಟೆ, ಅದರಲ್ಲಿರುವಂತ ಇತರ ಫಾರೆನ್ಸಿಕ್ ಎವಿಡೆನ್ಸ್ಗಳು ಎಲ್ಲವೂ ಕೂಡ ಲಭ್ಯ ಆಗುತ್ತೆ. ಅಲ್ಲಿ ಅದನ್ನ ಇಟ್ಟು ನಂತರದಲ್ಲಿ ಮೈಸೂರಿಗೆ ಹೋಗ್ತಾರೆ ಅವರು, ಚಿತ್ರದ ಶೂಟಿಂಗ್ ಮತ್ತೊಂದು ಮಗದೊಂದು ಇತರ ಕಾರ್ಯಕ್ಕೆ. ಅಲ್ಲಿಂದ ಅರೆಸ್ಟ್ ಮಾಡ್ಕೊಂಡು ಬರ್ತಾರೆ. ಪ್ರಕರಣ ಗೊತ್ತು ನಮ್ಗೆ ಏನೇನು ಡೆವಲಪ್ಮೆಂಟ್ ಆಗಿದೆ ಇಷ್ಟು ತಿಂಗಳಿನಿಂದ ಅಂತ. ಇವತ್ತು ಕೂಡ ಮತ್ತೆ ಅವರ ಅರೆಸ್ಟ್ ಆಗಿದ್ದು ಅದೇ ನಿವಾಸ, ವಿಜಯಲಕ್ಷ್ಮಿ ಅವರ ನಿವಾಸ ಹೊಸಕೆರೆಹಳ್ಳಿಯಲ್ಲಿ ಇರುವಂತಹ ಫ್ಲಾಟ್, ಆ ಮನೆ ಏನಿದೆಯಲ್ಲ ಅಲ್ಲೇ ಇವತ್ತು ಮತ್ತೆ ಅರೆಸ್ಟ್ ಆಗಿದ್ದಾರೆ. ಪತ್ನಿಯ ನಿವಾಸಕ್ಕೆ ಬರ್ತಿದ್ದಂತನೇ ಬಿಗ್ ಶಾಕ್ ಅವರಿಗೆ ಕಾದಿತ್ತು. ಅವ್ರನ್ನ ಬೀಳ್ಕೊಡುವಂತ ಸಂದರ್ಭ, ಕಣ್ಣೀರು ಹಾಕ್ತಾರೆ, ನೋವಿನಲ್ಲಿ ತಪ್ಕೊಂತಾರೆ. ಮಗ ಕೂಡ ಆ ಸಂದರ್ಭದಲ್ಲಿರ್ತಾರೆ. ಎಲ್ಲರೂ ಕೂಡ ಬಿಟ್ಟು ಕಳಿಸಿ, ಜೊತೆಲಿ ತಮ್ಮ ಆಪ್ತ ವಲಯದಲ್ಲಿರೋರಿಗೆ ಕರೆ ಮಾಡಿ ಏನೇನು ಆಗ್ತಿದೆ, ಏನು ಎತ್ತ ನೋಡಿ, ಎಷ್ಟೇ ಏನಿದ್ರು ಕೂಡ ಅಂಥ ಸನ್ನಿವೇಶದಲ್ಲಿ ತಲೆ ಓಡಲ್ಲ. ಈಗ ಅರೆಸ್ಟ್ ಮಾಡುವಂತಹ ಪ್ರಕ್ರಿಯೆ ಆಗಿದೆ. ಅವರ ಕುಟುಂಬಕ್ಕೆ ಟೆನ್ಷನ್ ಶುರುವಾಗಿದೆ. ಯಾವಾಗ ಈ ಪ್ರಕರಣ ಶುರುವಾಯಿತು ಅಂದಿನಿಂದಲೂ ಕೂಡ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಕಾನೂನು ಹೋರಾಟ ಮಾಡ್ತಿದ್ರು, ದೇವಸ್ಥಾನಕ್ಕೆ ಹೋಗ್ತಾ ಇದ್ರು, ಪೂಜೆ ಮಾಡ್ತಾ ಇದ್ರು. ಅನೇಕ ಕಡೆಯಲ್ಲಿ ಬಳ್ಳಾರಿ ಜೈಲ್ಗೆ ಹೋದ್ರು, ಬಳ್ಳಾರಿ ಜೈಲ್ಗೆ ಹೋಗ್ತಿದ್ರು. ಪರಪ್ಪನ ಅಗ್ರಹಾರ ಇರುವಾಗ ಅಲ್ಲಿ ಬಂದು ಮೀಟ್ ಆಗ್ತಿದ್ರು. ಜೊತೆಯಲ್ಲಿ ಅವರು ವಾಪಸ್ ಅಂದ್ರೆ ಬೇಲ್ ಸಿಕ್ಕಿ ನಂತರದಲ್ಲಿ ಸ್ವಲ್ಪ ದಿವಸ ಆಸ್ಪತ್ರೆಯಲ್ಲಿ ಇದ್ರಲ್ಲ, ಅಂದ್ರೆ ಮೆಡಿಕಲ್ ಗ್ರೌಂಡ್ ಮೇಲೆ ಅವರು ಈ ಹಿಂದೆ ಯಾವಾಗ ಬೇಲ್ ಪಡ್ಕೊಂಡಿದ್ರು, ರೆಗ್ಯುಲರ್ ಬೇಲ್ಗಿಂತ ಮುನ್ನ ಮೆಡಿಕಲ್ ಗ್ರೌಂಡ್ ಮೇಲೆ ಅವ್ರು ಹೊರಗೆ ಬಂದಿದ್ರು. ಆ ಸಂದರ್ಭದಲ್ಲಿ ಆಸ್ಪತ್ರೆ ರೆಗ್ಯುಲರ್ ಬೇಲ್ ಸಿಕ್ಕಿದ ಸಂದರ್ಭದಲ್ಲಿ ಅವ್ರು ಎಲ್ಲೆಲ್ಲಿ ಹೋಗಿದ್ದಾರೆ, ಎಲ್ಲೇ ಇತ್ತೀಚೆಗಷ್ಟೇ ವಿದೇಶಕ್ಕೂ ಕೂಡ ಕೋರ್ಟ್ ಅನುಮತಿಯನ್ನ ಪಡ್ಕೊಂಡು ಚಿತ್ರೀಕರಣದ ಉದ್ದೇಶದಿಂದ ಹೋಗಿದ್ರು. ಆ ಸಂದರ್ಭದಲ್ಲೂ ಕೂಡ ಅವರ ಮನೆಯವರು ಅಂದ್ರೆ ಪುತ್ರ ಪತ್ನಿ ಎಲ್ಲರೂ ಹೋಗಿದ್ದವ್ರ ಜೊತೆಯಲ್ಲೇ ಇದ್ರು. ಈ ಪ್ರಕರಣ ಆದ್ಮೇಲಂತೂ ಜೊತೆಯಲ್ಲೇ ಇದ್ರು. ಬಟ್ ಈಗ ಮತ್ತೆ ಜೈಲಿನತ್ತ ಮುಖ ಮಾಡಿದ್ದಾರೆ. ಇದಕ್ಕೆಲ್ಲವೂ ಕಾರಣ ಈ ಪ್ರಕರಣದ ಏಟು ಆಗಿದ್ದಾರೆ. ಅವ್ರನ್ನ ಮನೆಯಿಂದ ಬಿಟ್ಕೊಳಿಸಿ ಈಗ ವಾಪಸ್ ಪೊಲೀಸರು ಅವ್ರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ.